ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಸ್ ಗೌಡ. ಇವತ್ತು ನಮ್ಮ ವಿಡಿಯೋ ಬಂದು ರವೆ ಉಂಡೆ. ಈ ಸಾಂಪ್ರದಾಯಿಕ ರವೆ ಉಂಡೆ ಮಾಡೋ ವಿಧಾನ ಹೇಗೆ, ಏನೆಲ್ಲ ಬಳಸಬೇಕು, ಎಷ್ಟು ಬೇಗ ಆಗುತ್ತೆ. 10ರಿಂದ 15 ನಿಮಿಷ ಸಾಕು ಸ್ನೇಹಿತರೆ. ಒಂದು 15ರಿಂದ 20 ಉಂಡೆ ಮಾಡೋಕ್ಕೆ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದರೂ ನೀವು ಇನ್ನೂ ಫಾಲೋ ಮಾಡಿದ್ರೆ ಬೇಗ ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ನಿಮ್ಗೆ ಯೂಸ್ಫುಲ್ ಆಗೋ ವಿಡಿಯೋ ಈ ಚಾನಲಲ್ಲಿ ಎಲ್ಲನೂ ಬರುತ್ತೆ. ನೀವು ಕೂಡ ಕೇಳ್ಬೋದು ನಿಮ್ಗೆ ಯಾವ ವಿಡಿಯೋ ಬೇಕು ಅಂದರೆ ನಾವು ವಿಡಿಯೋ ಪ್ರಿಪೇರ್ ಮಾಡಿ ಖಂಡಿತವಾಗೂ ಅಪ್ಲೋಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಒಂದು ವಿಧಾನ ನಾವು ನಾನು ತೋರಿಸೋ ವಿಧಾನದಲ್ಲಿ ರವೆ ಉಂಡೆ ಮಾಡೋದ್ರಿಂದ ನೀವು ಒಂದು 15 ಡೇಸ್ ಕೆಡಲಾರ್ದಂಗೆ ಹಾಗೆ ಇಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಾನೊಂದು 15 ರವೆ ಉಂಡೆಗೆ ಅಳತೆ ಹೇಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಈ ತುಪ್ಪದಲ್ಲಿ ನೀವು ಸಪ್ರೇಟಾಗಿ ತುಪ್ಪದಲ್ಲಿ ಹುರ್ಕೊಂಡು ಅಥವಾ ಬೇರೆ ಬಾಣಲಿಲಿ ರವೆ ಹುರ್ಕೊಳ್ಳೋದೆಲ್ಲ ಬೇಡ. ನಾನು ಈಸಿ ಪ್ರೋಸೆಸ್ಸಲ್ಲೇ ತೋರಿಸ್ತಾ ಇದ್ದೀನಿ. ಈ ತುಪ್ಪದಲ್ಲಿ ನೀವೇನೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತೀರ, ದ್ರಾಕ್ಷಿ ಇರ್ಬೋದು, ಗೋಡಂಬಿ ಇರ್ಬೋದು, ಇನ್ನೂ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಹಾಕಿ ನೀವು ರವೆ ಉಂಡೆ ಮಾಡಬೇಕು ಅಂದ್ಕೊಂಡ್ರೆ ಅವೆಲ್ಲನೂ ಹಾಕಿ ಹುರ್ಕೊಳ್ಳಿ. ಆ ಹುರಿಯೋದಾದಮೇಲೆ ಅದಕ್ಕೆ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ಇರ್ಬೋದು, ಬಾಂಬೆ ರವೆ ಇರ್ಬೋದು, ಸಣ್ಣ ರವೆ ಇರ್ಬೋದು, ಯಾವುದಾದ್ರೂ ಅನ್ನಿ. ಸಣ್ಣ ರವೆ 1 ಕಪ್ ಹಾಕ್ತಾಯಿದ್ದೀನಿ. ಆ ರವೆ ಕಂದು ಬಣ್ಣ ಬರೋವರೆಗೂ ಉರಿಬೇಡಿ. ಆ ಹಸಿ ಸ್ಮೆಲ್ ಹೋಗಬೇಕು. ಅದು ಘಮ್ಮಂತೆ ಉರಿತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇರಿ. ತುಂಬ ಘಮ್ಮನ ಸ್ಮೆಲ್ ಬರುತ್ತೆ, ಪರಿಮಳ. ಆ ಪರಿಮಳ ಬರೋವರೆಗೂ ಉರಿ. ತುಂಬ ಕೆಂಪಗೆ ಉರಿಯೋದೆಲ್ಲ ಬೇಡ. ಹಸಿ ಸ್ಮೆಲ್ ಹೋಗಿ ಉಂಡೆ ಸ್ಮೆಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅಂದರೆ ಘಮ್ಮನ್ನುತ್ತೆ, ಅಲ್ಲಿವರೆಗೂ ಉರಿರಿ. ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ, ತುಂಬ ಏನು ತಿರುಗಲ್ಲ. ಯಾಕಂದರೆ ರವೆ ಉಂಡೆ ವೈಟ್ ಕಲರೇ ಇರುತ್ತೆ. ಆ ಹುರಿದಿದ್ದಾಗಿದೆ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ, ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಅದೇ ಕಪ್ ಅಳತೆಯಲ್ಲಿ 1/4 ಬೌಲ್ ಸಕ್ಕರೆ ತಗೊಳ್ಳಿ. ಕೆಲವು ಸಕ್ಕರೆನ ಮಿಕ್ಸಿಗೆ ಹಾಕಿ ಮೊದಲೇ ಪುಡಿ ಮಾಡಿ ಇಟ್ಕೋತಾರೆ, ಆ ಥರ. ಅಂದರೆ ತುಂಬ ಲಾಂಗ್ ಪ್ರೊಸೀಜರ್ ಎಲ್ಲ ಬೇಡ. 1/4 ಕಪ್ಪು ಅದೇ ಬಾಣಲಿಲಿ ಹಾಕಿ, ಅದು ಆ ಸಕ್ಕರೆ ನೆನೆಯೋವರೆಗೆ ಮಾತ್ರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಿದ್ರೆ ತುಂಬ ಹೊತ್ತು ಕುದಿಸ್ಬೇಕಾಗತ್ತೆ, ಅಷ್ಟೇ, ಇನ್ನೇನು ಡಿಫ್ರೆಂಟ್ ಇಲ್ಲ. ಇದು 1 ಎಳೆ ಪಾಕ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. ತುಂಬ ಗಟ್ಟಿ ಪಾಕ ಬರೋದೇನು ಬೇಡ. ಕೈಗೆ ಹಾಕಿದರೆ 2 ಬೆಳ್ಳಿಂದ ಟಚ್ ಮಾಡಿದ್ರೆ ಅಂಟ್ಕೋಬೇಕದು. 1 ಎಳೆ ಪಾಕ ಅದರಲ್ಲಿ ಇನ್ನೇನು ಬ್ರಹ್ಮವಿದ್ಯೆ ಏನಿಲ್ಲ. ಅಂಟ್ಕೊಂಡು ಒಂದು ಲೇಯರ್ ಕ್ರಿಯೇಟ್ ಆಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಟುಕೊಳ್ಳಿ. ಯಾಲಕ್ಕಿ ಕುಟ್ಟಿ ಪೌಡ್ರ್ ಮಾಡಿರೋದು 1 ಟೇಬಲ್ ಸ್ಪೂನ್ ಹಾಕಿ. ನಾವೇನು ಹುರ್ಕೊಂಡು ಡ್ರೈ ಫ್ರೂಟ್ಸ್ ಮತ್ತು ರವೆ ಹುರಿದು ಇಟ್ಕೊಂಡಿದ್ದೀವೋ ಅದಕ್ಕೆ ಹಾಕಿ ಟರ್ನ್ ಮಾಡ್ತಾ ಇರಿ. ನೀಟಾಗಿ ಗಂಟಿಲ್ಲದೆ ಟರ್ನ್ ಮಾಡೋದಾದಮೇಲೆ 1 ಕಪ್ಪು ಕೊಬ್ಬರಿ ಹಾಕಿದ್ದೀನಿ ನಾನು. ಈ ಥರ ನಾವು, ಯಾಕಂದರೆ 1/4 ಬೌಲ್ ಸಕ್ಕರೆ ಹಾಕಿದ್ವಿ, ಈ ಕೊಬ್ಬರಿ ಅಳತೆಗೂ ಅದು ಸಾಕಾಗುತ್ತೆ. 1 ಕಪ್ ಕೊಬ್ಬರಿ ಹಾಕಿದರೆ ನೀಟಾಗಿ ಕಲಸಿ. ನೋಡಿ, ಸೂಪರಾಗಿ ಬಂದಿದೆ, ಘಮ್ ಅಂತ ಇದೆ. ಈ ಥರ ಮಾಡೋದ್ರಿಂದ ನೀವು, ಯಾಕಂದರೆ ಕೆಲವರು ಸಕ್ಕರೆ ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿರ್ತಾರೆ. ಅವತ್ತೇ ತಿನ್ನೋದಾದ್ರೆ ಆ ಥರ ಕಟ್ಕೊಂಡ್ರೆ ಪರವಾಗಿಲ್ಲ. ನೀವು 1 ವೀಕ್ ಇಡೋಂಗಿದ್ರೆ ಈ ಥರ ಮಾಡ್ಕೊಳ್ಳಿ. ಎಂಡಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ಒಳ್ಳೆಯದು. ನೀವು ಕಟ್ಟಿದರೆ ಮೇಲೆ ಶೈನಿಂಗ್ ಬರುತ್ತೆ, ಉಂಡೆ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ಆಗಿದೆ ಇದು. ಒಂದು 5 ನಿಮಿಷ ಆರಕ್ಕೆ ಬಿಡೋಣ ಇದನ್ನು. ನೋಡಿ, 5 ನಿಮಿಷ ಆರಿದ ಮೇಲೆ ಈ ಥರ ಆಗುತ್ತೆ ಇದು. ನೀವು ಓಕೆ, ಇವಾಗ ಉಂಡೆ ಕಟ್ಬೋದು. ನೀವು ಉಂಡೆ ಕಟ್ಟುವಾಗ ನೀರು ಹಚ್ಕೊಂಡು ಕಟ್ಟೋದು ಬೇಡ. ನಾವು ಎಂಡಿಗೆ 1 or 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಅದೇ ಶೈನಿಂಗ್ ಬರುತ್ತೆ. ಈ ಥರ ಕಟ್ಟಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ಇದು ಸಾಂಪ್ರದಾಯಿಕ ರವೆ ಉಂಡೆ. ಎಲ್ಲೂ ಬೇಕ್ರಿಲೇ ಮಾರ್ತಾ ಇರಲ್ಲ, ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು. ಇದು ಆಪ್ಷನ್. ಇದು ಮಾಡೋದ್ರಿಂದ ಗಟ್ಟಿ ಆಗಲ್ಲ, ಮೃದುವಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಂದಿದೆ. ತುಂಬ ಈಸಿ ಪ್ರೋಸೆಸ್ ಇದೆ, ಟೇಸ್ಟ್ ಕೂಡ ಇರುತ್ತೆ. ನೀವು 10ರಿಂದ 15 ನಿಮಿಷದೊಳಗಡೆ ಮಾಡ್ಕೊಬೋದು.
ಒಂದು 15ರಿಂದ 20 ರವೆ ಉಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ನಮ್ಮ ಚಾನಲ್ ಫಾಲೋ ಮಾಡ್ತಾಯಿರಿ. ರವೆ ಉಂಡೆ ಮಾತ್ರ ಅಲ್ಲ, ನಿಮಗೆ ಯಾವ್ದಾದ್ರು ಸ್ಪೆಷಲ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ಚಾನಲ್ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.